ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎರಡು ರೀತಿಯ ಚಾಟ್ ರೆಸಿಪಿನ ನೀವು ತಿಂತಾ ಇದ್ದರೆ ನೀವು ದಿನ ತಿನ್ನೋದಂತೂ ಗ್ಯಾರಂಟಿ. 3 ಹೊತ್ತು ಕೂಡ ತಿಂತೀರಾ, ಯಾಕಂದರೆ ಇದು ಅಷ್ಟು ರುಚಿಯಾಗಿತ್ತು. ಈ ಸ್ಪೆಷಲ್ ಬೇಲ್ ಯಾವ ಹೋಟೆಲ್ ರೆಸ್ಟೋರೆಂಟಲ್ಲಂತೂ ಸಿಗೋದು ಚಾನ್ಸೇ ಇಲ್ಲ. ಹಾಗೆ ಈ ಕುಕುಂಬರ್ ಬೋಟ್ ಚಾಟ್ ತುಂಬಾ ಅದ್ಭುತವಾದ ರುಚಿ, ಝೀರೋ ಆಯಿಲ್ ಈ ಚಾಟ್ ರೆಸಿಪಿ. ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ. ಇಲ್ಲಿ ನಾನು 3 ಕುಕುಂಬರ್ ಅಂದರೆ ಸೌತೆಕಾಯಿ ತೊಗೊಂಡಿದ್ದೀನಿ. ಹಾಗೆ ಈರುಳ್ಳಿ ಮತ್ತು ಟೊಮೆಟೊ ಹಣ್ಣು ಕೂಡ ತೊಗೊಂಡಿದ್ದೀನಿ, ನಿಂಬೆಹಣ್ಣು. ಸೊ ಎಲ್ಲ ನೀಟಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ. ಸೊ ಈ ಚಾಟ್ ರೆಸಿಪಿ ಕೇವಲ ಕೆಲವೇ ನಿಮಿಷದಲ್ಲಿ ಆಗುತ್ತೆ. ಮತ್ತು ತುಂಬ ರುಚಿ ಇರುತ್ತೆ, ಹೆಲ್ದಿ ಕೂಡ. ಚಿಕ್ಕ ಮಕ್ಕಳು ಕೂಡ ಇದನ್ನು ಇಷ್ಟಪಟ್ಟು ತಿನ್ನೋದಂತೂ ಗ್ಯಾರಂಟಿ. ಈಗ ಈರುಳ್ಳಿ ಟೊಮೊಟೊ ಹಣ್ಣು ಕೂಡ ನಾನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಈ ಸೌತೆಕಾಯಿ 3 ಸೌತೆಕಾಯಿ ತೊಗೊಂಡಿದ್ದೀನಿ. ಇದನ್ನು ನಾನು ಈ ಥರ ಮೊದಲು 2 ಪೀಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಮೊದಲು ಈ ರೀತಿ ಕಟ್ ಮಾಡಿಕೊಂಡು ಒಂದು ಸ್ಪೂನಿನ ಸಹಾಯದಿಂದ ಒಳಗಿರೋ ಬೀಜ ಇರುತ್ತಲ್ವ ಅದನ್ನೆಲ್ಲ ತೆಗೆದಿಟ್ಕೋಬೇಕು. ಯಾಕಂದರೆ ನಾವು ಬೋಟ್ ಆಕಾರದಲ್ಲಿ ನಾವು ಈ ಚಾಟನ್ನು ಮಾಡಬೇಕು. ಹಾಗಾಗಿ ಇದರಲ್ಲಿ ನಾವು ಫಿಲ್ಲಿಂಗ್ಸಿಗೆ ನಾವು ಈ ಥರ ರೆಡಿ ಮಾಡಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಎಲ್ಲ ಈ ಥರ ತೆಗೆದು ಈ ಥರ ಆಗಬೇಕು. ಈಗ ಒಂದೊಂದಾಗಿ ಇದರಲ್ಲಿ ಹಾಕೋಣ. ಕಟ್ ಮಾಡಿರುವಂತಹ ಈರುಳ್ಳಿ ಕೂಡ ಹಾಕ್ತಾ ಇದ್ದೀನಿ. ಈರುಳ್ಳಿ ತಿನ್ನಲ್ಲ ಅಂದವರು ಈರುಳ್ಳಿ ಸ್ಕಿಪ್ ಮಾಡಬಹುದು. ಹಾಗೆ ಸಣ್ಣಗೆ ಕಟ್ ಮಾಡಿರುವಂತಹ ಟೊಮೆಟೊ ಹಣ್ಣು ಮತ್ತು ನಾನು ಸೌತೆಕಾಯಿ ಕಟ್ ಮಾಡಿ ಬೀಜ ಅದ್ರಲ್ಲಿ ತೆಗೆದಿದ್ನಲ್ವ, ಸೊ ಅದನ್ನು ಕೂಡ ಅದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿ, ಹಾಗೆ ಇದು ಸ್ವೀಟ್ ಕಾರ್ನ್ ನಾನು ಬೇಯಿಸ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವೀಟ್ ಕಾರ್ನ್ ಅಂದರೆ ಎಲ್ರಿಗೂ ಇಷ್ಟ, ಮಕ್ಕಳ ಫೇವ್ರೇಟ್ ಆಗಿಬಿಡುತ್ತೆ ಈ ಚಾಟ್ ರೆಸಿಪಿ. ಸೊ ನೋಡಿ, ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸ್ವೀಟ್ ಕಾರ್ನ ಹಾಕ್ಕೊಂಡು, ಹಾಗೆ ಕ್ಯಾರೆಟ್ ಕೂಡ ತುರಿದ್ಬಿಟ್ಟು ಇಟ್ಕೊಂಡಿದ್ದೆ, ಅದನ್ನು ಕೂಡ ಇದರಲ್ಲಿ ಈ ರೀತಿಯಾಗಿ ಹಾಕ್ಕೊಳ್ತಾ ಇದ್ದೀನಿ. ಒಂಥರ ಕಲರ್ಫುಲ್ಲಾಗಿರುತ್ತೆ ಈ ಚಾಟ್, ನೋಡಲಿಕ್ಕೂ ಅಷ್ಟೇ ಸುಂದರವಾಗಿರುತ್ತೆ. ರುಚಿ ಅಂತೂ ರಿಯಲಿ ನೀವು ಮಾಡಿ ತಿನ್ನಿ, ರಿಯಲಿ ನಿಮಗೆ ಅನಿಸುತ್ತೆ ಇಷ್ಟೊಂದು ರುಚಿಯಾಗಿರುತ್ತೆ ಅಂತ. ಹಾಗೆ ಸ್ವಲ್ಪ ಸೇವ್ ಕೂಡ ಹಾಕ್ಕೊಂಡಿದ್ದೀನಿ. ಎಲ್ಲ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ನೋಡಿ ನಾನು ಯಾವ ರೀತಿ ಹಾಕ್ತಾ ಇದ್ದೀನಲ್ವ, ಸೊ ಆ ರೀತಿ ಸ್ವಲ್ಪ ಉಪ್ಪು, ಸಾಲ್ಟನ್ನು ಹಾಕ್ಕೊಂಡಿದ್ದೀನಿ. ಈ ಸಾಲ್ಟ್ ಎಲ್ಲ ನಿಮ್ಮ ಸ್ವಲ್ಪನೇ ಹಾಕ್ಕೊಳ್ಳಿ, ಜಾಸ್ತಿ ಎಲ್ಲ ಹಾಕ್ಕೊಳಕ್ಕೆ ಹೋಗಬೇಡಿ. ನಂತರ ಹೆಚ್ಚಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಕೂಡ ಈ ಥರ ಹಾಕ್ಕೊಳ್ಳಿ ಲಾಸ್ಟಲ್ಲಿ. ನಂತರ ಇಲ್ಲಿ ನಿಂಬೆಹಣ್ಣಿನ ರಸ ನಾನು ಯಾವ ರೀತಿ ಹಾಕ್ತಾಯಿದ್ದೀನಿ ನೋಡಿ, ಜಾಸ್ತಿ ಕೂಡ ಹಾಕ್ಕೋಬೇಡಿ. ಸೊ ಈ ರೀತಿಯಾಗಿ ನಿಂಬೆಹಣ್ಣಿನ ರಸದ ಇದರಲ್ಲೆಲ್ಲ ಈ ಥರ ಹಾಕ್ಕೋಬೇಕು. ಸೊ ನೋಡಿದ್ರಲ್ಲ, ಥಟ್ ಈ ಕುಕುಂಬರ್ ಬೋಟ್ ಚಾಟ್ ರೆಸಿಪಿ ರೆಡಿ ಆಯಿತು. ತುಂಬ ರುಚಿಯಾಗಿರುತ್ತೆ, ಒಂಥರ ಡಿಫ್ರೆಂಟ್ ಆಗಿರಬೇಕಲ್ವಾ. ಈಗ ಇದು ರೆಡಿಯಾಗಿದೆ, ಇದನ್ನು ಈಗ ಸೈಡಲ್ಲಿ ಇಟ್ಬಿಡ್ತೀನಿ. ನೋಡಿದ್ರಲ್ಲ, ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆ. ರುಚಿ ರಿಯಲಿ ಫ್ರೆಂಡ್ಸ್, ನಾನು ನಿಮ್ಗೆ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ರುಚಿಯಾಗಿತ್ತು. ಈಗ ಉಳಿದಿರೋದೆಲ್ಲ ಈರುಳ್ಳಿ, ಟೊಮೆಟೊ, ಸೌತೆಕಾಯಿ, ಹಸಿಮೆಣಸಿನ್ಕಾಯಿ, ಸ್ವೀಟ್ ಕಾರ್ನು, ಹಾಗೆ ಕ್ಯಾರೆಟು, ಇದನ್ನೆಲ್ಲ ಇದರಲ್ಲಿ ಬೇರೆ ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ. ಸೊ ಉಳಿದಿರೋದೆಲ್ಲ ಇದರಲ್ಲಿ ಹಾಕ್ಕೊಂಡು ಬೇಲ್ ಮಾಡ್ತಾ ಇದ್ದೀನಿ, ಸ್ಪೆಷಲ್ ಬೇಲು. ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ತಾ ಇದ್ದೀನಿ, ಉಪ್ಪೆಲ್ಲ ಹಾಕ್ಕೊಂಡು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಸೊ ಈ ಚಾಟ್ ಇದೆ ಅಲ್ವಾ, ಈ ಬೇಲಂತೂ ಇಷ್ಟೊಂದು ರುಚಿಯಾಗಿತ್ತು. ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ಪಷ್ಟು ಮಂಡಕ್ಕಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸೇವ್ ಕೂಡ ಹಾಕ್ಕೊಂಡು ಇದೆಲ್ಲ ಸೆಟ್ ಆಗೋ ತನಕ ಎಲ್ಲ ಈ ಥರ ಮಿಕ್ಸ್ ಮಾಡ್ಕೋಬೇಕು. ಲಾಸ್ಟಲ್ಲಿ ಅರ್ಧ ನಿಂಬೆಹಣ್ಣಿನ ರಸ ಈ ರೀತಿಯಾಗಿ ಹಾಕ್ಕೊಳ್ಳಿ. ಸೊ ಈ ಥರ ಹಾಕ್ಕೊಂಡ ನಂತರ ಈಗ ಇದಕ್ಕೆ ಮತ್ತೆ ಇನ್ನೂ ರುಚಿ ಮಾಡಲು ಹೇಳಿದ್ನಲ್ಲ ಸ್ಪೆಷಲ್ ಬೇಲ್ ಅಂತ. ಸೊ ನೋಡಿ, ಒಂದು ಅರ್ಧ ಕಪ್ಪಷ್ಟು ಅಂದರೆ ಒಂದು ಸ್ಮಾಲ್ ಕಪ್ಪಲ್ಲಿ 1 ಕಪ್ಪಷ್ಟು ಸ್ವೀಟ್ ಕಾರ್ನ್ ಬೇಯಿಸಿಟ್ಕೊಂಡಿದ್ದೆ, ಅದನ್ನು ಇದರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಲಾಸ್ಟಲ್ಲಿ ಸ್ವಲ್ಪ ಸೇವ್ ಕೂಡ ಹಾಕ್ಕೊಂಡು ಈ ರೀತಿಯಾಗಿ ನೀವು ಕೊಡಿ. ಆಹಾ, ಏನು ರುಚಿ ಅಂತೀರಾ. ಸೊ ನೋಡಿದ್ರಲ್ಲ, ಈ ಕುಕುಂಬರ್ ಬೋಟ್ ಚಾಟ್ ಹಾಗೆ ಸ್ಪೆಷಲ್ ಬೇಲ್ ಕೂಡ ರೆಡಿ ಆಯಿತು. ಈ ಎರಡರಲ್ಲಿ ನಿಮಗೆ ಯಾವುದು ಇಷ್ಟ ಆಯಿತು ಅಂತ ದಯವಿಟ್ಟು ಕಮೆಂಟ್ಸ್ ಮೂಲಕ ತಿಳಿಸಿ. ನನಗಂತೂ ಎರಡು ತುಂಬಾ ಇಷ್ಟ ಆಯಿತು, ನಿಮಗೂ ಕೂಡ ಇಷ್ಟ ಆಗುತ್ತೆ. ಮತ್ತು ಇನ್ನೊಂದು ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.